عليكم ورحمة الله تعالى وبركاته. بسم الله والحمد لله والصلاة والسلام على أشرف المرسلين وعلى آله وصحبه أجمعين أما بعد. ಗೌರವನೀಯ ಉಸ್ತಾದವರ್ಗಳೇ, ಅದೇ ಥರ ತೀರ್ಪುಗಾರರೇ, ಮುತಾಲಿಮ್ ಸಹೋದರರೇ, ನಾವಿಲ್ಲಿ ಒಂದುಗೂಡಿರುವುದು ಅಲ್ ಮುಮಾರಸ ಹಾರ್ಟ್ ಫೆಸ್ಟಿವಲ್ ಆಗಿದೆ. ನಾನು ಇಂದು ನಿಮ್ಮ ಮುಂದೆ ವಿಷಯ ತಿರುಚಲ್ಪಡುತ್ತಿರುವ ಕರ್ನಾಟಕದ ಇತಿಹಾಸ. ಇದು ಕೇವಲ ಭೂತಕಾಲದ ಚರ್ಚೆಯಲ್ಲ, ಕುರಿತು ನಮ್ಮ ಅಸ್ತಿತ್ವ, ಸ್ವಾಭಿಮಾನ ಮತ್ತು ಭವಿಷ್ಯದ ಕುರಿತು ಚಿಂತನೆಯಾಗಿದೆ. ಕರ್ನಾಟಕದಲ್ಲಿ ಇತಿಹಾಸ ಕೇವಲ ಕೆಲವು ರಾಜವಂಶಗಳ ಹೆಸರುಗಳ ಪಟ್ಟಿಯಲ್ಲ. ಅದು ಕದಂಬರಿಂದ ಹಿಡಿದು ಹೊಯ್ಸಳರವರೆಗೆ, ವಿಜಯನಗರ ಸಾಮ್ರಾಜ್ಯದಿಂದ ಹಿಡಿದು ಮೈಸೂರಿನ ಒಡೆಯರಿಗೆ ಹರಿದು ಬಂದ ವೈಭವ ನದಿ. ಆದರೆ ವಿಷಾದಕರ ಸಂಗತಿ ಏನೆಂದರೆ, ಈ ಇತಿಹಾಸ ಕೆಲವೊಮ್ಮೆ ಉದ್ದೇಶಪೂರ್ವಕವಾಗಿ, ಕೆಲವೊಮ್ಮೆ ಜ್ಞಾನದಿಂದ ತಿರುಚಲಾಗುತ್ತದೆ. ಕನ್ನಡ ನಾಡು ಜ್ಞಾನ, ಸಂಸ್ಕೃತಿ ಮತ್ತು ಸಂಸ್ಕೃತಿಯ ತವರು. ಬಸವಣ್ಣವರ ವಚನ ಸಾಹಿತ್ಯ, ಅಲ್ಲಮ ಪ್ರಭುವಿನ ತತ್ವಚಿಂತನೆ, ಕುಮಾರವ್ಯಾಸನ ಮಹಾಭಾರತ, ಪಂಪನ ಆದಿಕವಿ, ಇವುಗಳೆಲ್ಲ ವಿಶ್ವಮಾನ್ಯ ಕೊಡುಗೆಗಳಾಗಿದೆ. ಆದ್ದರಿಂದ ಪಠ್ಯಪುಸ್ತಕಗಳಲ್ಲಿ, ಸಾರ್ವಜನಿಕ ಚರ್ಚೆಗಳಲ್ಲಿ ಇವುಗಳಿಗೆ ಸಲ್ಲಬೇಕಾದ ಸ್ಥಾನಗಳು ಸಿಗುತ್ತದೆ ಎಂಬುದಾಗಿದೆ ಪ್ರಶ್ನೆ. ಕೆಲವು ಸಂದರ್ಭಗಳಲ್ಲಿ ಕರ್ನಾಟಕ ರಾಜರು, ಚಿಂತಕರು ಮತ್ತು ಹೋರಾಟಗಾರರನ್ನು ಪಾರ್ಶ್ವಭೂಮಿಗೆ ತಳ್ಳಲಾಗುತ್ತದೆ. ಮತ್ತೊಡೆ ಹೊರನಾಡಿನ ದೃಷ್ಟಿಕೋನಗಳಿಂದ ನಮ್ಮ ಇತಿಹಾಸ ವಿವೇಚಿಸುವ ಪ್ರಯತ್ನಗಳು ನಡೆಯುತ್ತದೆ. ಇದರಿಂದ ನಮ್ಮ ಮಕ್ಕಳಿಗೆ ತಮ್ಮ ನೆಲದ ಬಗ್ಗೆ ಗರ್ವಕ್ಕಿಂತ ಹೆಚ್ಚು ಗೊಂದಲ ಉಂಟಾಗುತ್ತದೆ. ಇತಿಹಾಸ ತಿರುಚುವುದು ಅಂದರೆ ಕೇವಲ ಸತ್ಯ ಮರೆಚುವುದಲ್ಲ, ಅದು ಒಂದು ತಲೆಮಾರಿನ ಚಿಂತನೆಗೆ ತಪ್ಪು ದಿಕ್ಕು ನೀಡುತ್ತದೆ. ಯಾರು ತಮ್ಮ ಇತಿಹಾಸವನ್ನು ಅರಿಯುವುದಿಲ್ಲವೋ ಅವರು ತಮ್ಮ ಭವಿಷ್ಯವನ್ನೇ ಕಳೆದುಕೊಳ್ಳುತ್ತಾರೆ ಎಂಬುದಾಗಿದೆ ಇದು ನಮಗೆ ಸ್ಮರಣೆ. ಆದ್ದರಿಂದ ನಾವು ಏನು ಮಾಡಬೇಕು? ಮೊದಲನೇದಾಗಿ ಸಂಶೋಧನೆ, ಅದೇ ರೀತಿ ನಿಷ್ಪಕ್ಷತೆ, ಇತಿಹಾಸ ಬರವಣಿಗೆಗೆ ಬೆಂಬಲ, ಮಹತ್ವ ನೀಡಬೇಕು. ಎರಡನೇದಾಗಿ ಕನ್ನಡದ ಗ್ರಂಥಾಲಯಗಳು, ಶಾಸನಗಳು ಮತ್ತು ಜನಪದ ಪರಂಪರೆಗಳಿಗೆ ಮಹತ್ವ ನೀಡಬೇಕು. ಮೂರನೇದಾಗಿ ಯುವ ಜನತೆಗೆ ಕರ್ನಾಟಕ ನಿಜವಾದ ಇತಿಹಾಸ ಹೆಮ್ಮೆಯಿಂದ ಪರಿಚಯಿಸಬೇಕು. ಇತಿಹಾಸ ಯಾರ ಸೊತ್ತು ಅಲ್ಲ, ಅದು ಜನರದ್ದು. ಕರ್ನಾಟಕ ಇತಿಹಾಸವು ಕನ್ನಡಿಗರ ಆತ್ಮಗೌರವ ಪ್ರತಿಬಿಂಬವಾಗಿದೆ. ಅದು ತಿರುಚಲು ಬಿಡದೆ ಸತ್ಯದ ಬೆಳಕಿನಲ್ಲಿ, ನ್ಯಾಯದ ನೆಲದಲ್ಲಿ ಉಳಿಸಿಕೊಳ್ಳಬೇಕಾಗಿ ನಮ್ಮೆಲ್ಲರ ಹೊಣೆಯಾಗಿದೆ. ಇಷ್ಟೇ ನನ್ನ ಮಾತಿಗೆ ಕಡಿವಾಣ ಹಾಕುತ್ತೇನೆ. ವಾಖಿರು ದಅವಾನಾ ಅಲ್ಹಮ್ದುಲಿಲ್ಲಾಹಿ ರಬ್ಬಿಲ್ ಆಲಮೀನ್. ಅಸ್ಸಲಾಮು ಅಲೈಕುಂ ವರಹ್ಮತುಲ್ಲಾಹಿ ತಆಲಾ ವಬರಕಾತುಹು. ಮುಂದುವರಿಯುತ್ತೆ ಲೆಟರ್ ಬಿ. ಪ್ರೀ ಝೋನ್ ವಿಭಾಗದ ಕನ್ನಡ ಸಾಂಗ್ ಸ್ಪರ್ಧಾರ್ಥಿಗಳಿತ್ತ ಬರಬೇಕಾಗಿ ವಿನಂತಿಸ್ತಾ ಇದೆ. ಪ್ರಕೃತಿ ರಮಣೀಯವಾದ ಸೊಬಗಿನ ಸುಂದರ ಶಾಂತಿಯ ಸೌಹಾರ್ದತೆಯ ನಾಡು ಚಿಕ್ಕಮಗಳೂರಿನ ಉಪ್ಪಳ್ಳಿಯಲ್ಲಿ ತಲೆ ಎತ್ತಿ ನಿಂತಿರುವ ಶಾದಲಿ ಜುಮಾ ಮಸೀದಿಯಲ್ಲಿರುವಂತಹ ಮಕ್ತೂಮಿಯಾ ದಹವಾ ಕಾಲೇಜ್ ಅಲ್ ಮುಬಾರಸ್ 2K26 ಮುಂದುವರಿಯುತ್ತೆ.
ಕನ್ನಡ ಭಾಷಣ. ಲೆಟರ್ ಬಿ. السلام عليكم ورحمة الله تعالى وبركاته. بسم الله والحمد لله والصلاة والسلام على أشرف المرسلين وعلى آله الفائزين برضا الله ما بعد. ಪೀಠಿಕೆಗಳಿಗೆ ಪ್ರವೇಶ ನೀಡದೆ ಈ ಗಾಂಭೀರ್ಯ ಚಿತ್ತ ವೇದಿಕೆಯಲ್ಲಿ ನನಗರ್ಪಿತವಾದಂತಹ ವಿಷಯವಾಗಿದೆ ಚುನಾವಣಾ ಫಲಿತಾಂಶಗಳು, ಭಾರತೀಯ ಮತದಾರನ ಮನಸ್ಥಿತಿ. ಪ್ರೀತಿಯ ಸಹೋದರರೇ, ಇದರ ಕುರಿತು ಮಾತನಾಡುವುದಾದರೆ, ನೀವು ತಿಳಿದ ಹಾಗೆ ಭಾರತವು ವಿಶ್ವದಲ್ಲಿಯೇ ಅತಿ ದೊಡ್ಡ ಪ್ರಜಾಸತ್ತಾತ್ಮಕ ರಾಷ್ಟ್ರವಾಗಿದೆ. ಇಲ್ಲಿ ನಡೆಯುವಂತಹ ಚುನಾವಣೆಗಳು ಕೇವಲ ಸರ್ಕಾರ ರಚಿಸುವಂತಹ ಪ್ರಕ್ರಿಯೆಯಲ್ಲ, ಬದಲು ಭಾರತೀಯ ಮತದಾರರ ಮನಸ್ಥಿತಿಯ ಧ್ವನಿಗಳಾಗಿವೆ. ಚುನಾವಣಾ ಫಲಿತಾಂಶಗಳು ಭಾರತೀಯ ಮತದಾರನು ಏನನ್ನು ಬಯಸುತ್ತಾನೆಯೋ ಹಾಗೂ ಯಾವುದನ್ನು ತಿರಸ್ಕರಿಸುತ್ತಾನೆ ಎಂಬುದು ಅತ್ಯಂತ ಸ್ಪಷ್ಟವಾಗಿ ಹೇಳುತ್ತದೆ. ಒಮ್ಮೆ ಕಾಲದಲ್ಲಿ ಭಾರತೀಯ ಮತದಾರನು ಜಾತಿ, ಧರ್ಮ, ಭಾಷೆಗಳು ಹಾಗೂ ಪಕ್ಷದ ಪರಂಪರೆಯ ಆಧಾರದಲ್ಲಿ ಮತವನ್ನು ಹಾಕುತ್ತಿದ್ದ. ಆದರೆ ಇಂದು ಭಾರತೀಯ ಮತದಾರನ ಮನಸ್ಥಿತಿಯು ಬದಲಾಗಿವೆ. ಅವನು ಅಭಿವೃದ್ಧಿ, ಉತ್ತಮ ಆಡಳಿತ ಹಾಗೂ ಭ್ರಷ್ಟಾಚಾರ ರಹಿತ ಆಡಳಿತ, ಉದ್ಯೋಗ ಸೃಷ್ಟಿ, ಆರೋಗ್ಯ ಮತ್ತು ಶಿಕ್ಷಣ ಇವೇ ಈ ಭಾರತೀಯ ಮತದಾರನ ಪ್ರಮುಖ ಪ್ರಶ್ನೆಗಳಾಗಿವೆ. ಚುನಾವಣಾ ಫಲಿತಾಂಶಗಳು ಭಾರತೀಯ ಮತದಾರನ ಅಸಮಾಧಾನವನ್ನು ಕೂಡ ವ್ಯಕ್ತಪಡಿಸುತ್ತಿದೆ. ಇಲ್ಲಿ ಯಾರೇ ಅಧಿಕಾರಕ್ಕೆ ಬಂದರೂ, ಯಾವ ಸರ್ಕಾರವೇ, ಯಾವ ಪಕ್ಷವೇ ಅಧಿಕಾರಕ್ಕೆ ಬಂದರೂ ಕೂಡ ಭಾರತೀಯ ಮತದಾರರ, ಭಾರತೀಯ ಜನರ ನಿರೀಕ್ಷೆಗಳನ್ನು ಪೂರೈಸದಿದ್ದಲ್ಲಿ ಅವರನ್ನು ಅಧಿಕಾರದಿಂದ ಕೆಳಗಿಳಿಸುವಂತಹ, ಕಿತ್ತೆಸೆಯುವಂತಹ ಪ್ರಯತ್ನವನ್ನು ಭಾರತೀಯ ಮತದಾರನು ಮಾಡುತ್ತಿದ್ದಾನೆ. ಆದ್ದರಿಂದಲೇ ಈ ಭಾರತೀಯ ಮತದಾರನು ಒಬ್ಬ ಕೇವಲ ಭಾರತೀಯ ಪ್ರಜೆಯಲ್ಲ, ಅವನೊಬ್ಬ ಪ್ರಜ್ಞಾವಂತ ನಾಗರಿಕನೆಂಬುದು ಇದರಿಂದ ಸಾಬೀತಾಗುತ್ತದೆ. ಇಂದಿನ ಯುಗದಲ್ಲಿ ಸಾಮಾಜಿಕ ಮತ್ತು ಮಾಧ್ಯಮದ ಪ್ರಭಾವದಿಂದಾಗಿ ಭಾರತೀಯ ಮತದಾರನು ಹೆಚ್ಚು ಜಾಗರೂಕನಾಗಿದ್ದಾನೆ. ಯುವ ಮತದಾರರ ಪಾತ್ರವು ಹೆಚ್ಚುವುದರಿಂದ ಹೊಸ ಹೊಸ ಆಲೋಚನೆಗಳು ಮತ್ತು ಬದಲಾವಣೆಗಳು ಭಾರತೀಯ ಮತದಾರನ ಚುನಾವಣೆಯ ಫಲಿತಾಂಶಗಳಲ್ಲಿ ಅತ್ಯಂತ ಸ್ಪಷ್ಟವಾಗಿ ಗೋಚರಿಸಲ್ಪಡುತ್ತಿದೆ. ಹೌದು, ಇನ್ನೂ ಕೂಡ ಕೆಲವು ಕಡೆಗಳಲ್ಲಿ ಜಾತಿ, ಹಣಬಲ ಮತ್ತು ಪ್ರಭಾವ ರಾಜಕೀಯವಿದ್ದರೂ ಕೂಡ ಒಟ್ಟಾರೆಯಾಗಿ ಭಾರತವನ್ನು ನೋಡುವುದಾದರೆ ಭಾರತೀಯ ಮತದಾರನು ನಿಧಾನವಾಗಿಯಾದರೂ ದೃಢವಾದ ಸರಿಯಾದ ದಿಕ್ಕಿನಲ್ಲಿ ಸಾಗುತ್ತಿದ್ದಾನೆ ಎಂಬುದು ಸಹಜ. ಇಂದಿನ ಯುವ ಮತದಾರರ ಪಾತ್ರವು ಅತ್ಯಂತ ಮಹತ್ವದ್ದಾಗಿದೆ. ಸಾಮಾಜಿಕ ಜಾಲತಾಣ ಮತ್ತು ಮಾಧ್ಯಮ ಹಾಗೂ ಮಾಹಿತಿ ತಂತ್ರಜ್ಞಾನದ ಮೂಲಕ ಅವನು ವಿಚಾರಪೂರ್ಣವಾದಂತಹ ನಿರ್ಣಯವನ್ನು ಕೈಗೊಳ್ಳುತ್ತಿದ್ದಾನೆ. ಇದರಿಂದಾಗಿ ಭಾರತೀಯ ಮತದಾರರ ಚುನಾವಣೆಯ ಫಲಿತಾಂಶಗಳು ಅಚ್ಚರಿಯ ತಿರುವುಗಳನ್ನು ಕಾಣಿಸಲ್ಪಡುತ್ತಿದೆ. ಒಟ್ಟಾರೆಯಾಗಿ ಭಾರತೀಯ ಚುನಾವಣಾ ಫಲಿತಾಂಶಗಳು ನಮಗೆ ನೀಡುವಂತಹ ಒಂದು ಸ್ಪಷ್ಟ ಸಂದೇಶವೇನೆಂದರೆ, ಭಾರತೀಯ ಮತದಾರನು ಪ್ರಭುತ್ವದ ನಿಜವಾದ ಮಾಲೀಕ. ಅವನ ವಿಶ್ವಾಸವನ್ನು ಗೆದ್ದವರೇ ಇಲ್ಲಿ ಅಧಿಕಾರಕ್ಕೆ ಬರುತ್ತಾರೆ, ಅವನ ವಿಶ್ವಾಸವನ್ನು ಕಳೆದುಕೊಂಡವರು ಅಧಿಕಾರದಿಂದ ಕೆಳಗಿಳಿಯುತ್ತಾರೆ. ಇದುವೇ ಪ್ರಜಾಸತ್ತಾತ್ಮಕ ಭಾರತದ ಶಕ್ತಿಯಾಗಿದೆ. ಅಂತಿಮವಾಗಿ ಹೇಳಬೇಕಾದರೆ ಚುನಾವಣಾ ಫಲಿತಾಂಶಗಳು ಇಲ್ಲಿ ರಾಜಕೀಯ ಪಕ್ಷಗಳ ಜಯ ಪರಾಜಯವಷ್ಟೇ ಅಲ್ಲ, ಬದಲು ಭಾರತೀಯ ಮತದಾರನ ಮನಸ್ಥಿತಿಯ ಪ್ರತಿಬಿಂಬವಾಗಿದೆ. ಜಾಗರೂಕ ಮತದಾರನೇ ಬಲಿಷ್ಠ ಭಾರತದ ಅಡಿಪಾಯ ಎಂದು ಮಾತ್ರ ಹೇಳುತ್ತಾ ನನ್ನ ಈ ಚಿಕ್ಕ ಭಾಷಣಕ್ಕೆ ಚುಕ್ಕೆ ವಿರಾಮವನ್ನು ಹಾಕುತ್ತಾ ಮಾತಿಗೆ ಕಡಿವಾಣ. ವಾಖಿರು ದಾವಾನ ಅನಿಲ್ ಹಮ್ದುಲಿಲ್ಲಾಹಿ ರಬ್ಬಿಲ್ ಆಲಮೀನ್. ವಸ್ಸಲಾಮು ಅಲೈಕುಂ ವರಹ್ಮತುಲ್ಲಾಹಿ. ಲೆಟರ್ ಸಿ. ಅಸ್ಸಲಾಮು ಅಲೈಕುಂ ವರಹ್ಮತುಲ್ಲಾಹಿ ವಬರಕಾತು. ಬಹುಮಾನ್ಯರಾದಂತಹ ಉಸ್ತಾದರವರುಗಳೇ, ಅದೇ ರೀತಿ
ನನ್ನ ಮುಂದೆ ಕುಳಿತಿರುವಂತಹ ತೀರ್ಪುಗಾರರೇ, ಪ್ರಿಯರೇ, ನನಗರ್ಪಿತವಾದ ಈ ಸಂದರ್ಭದಲ್ಲಿ ಚುನಾವಣಾ ಫಲಿತಾಂಶಗಳು, ಭಾರತದ ಮತದಾರರ ಮನಸ್ಥಿತಿಯ ಕುರಿತು ಮಾತನಾಡುವುದಾದರೆ ಇದು ಕೇವಲ ರಾಜಕೀಯ ವಿಷಯವಲ್ಲ, ಇದು ನೈತಿಕ ಮತ್ತು ಭವಿಷ್ಯದ ಕುರಿತಾದಂತಹ ಒಂದು ಪ್ರಶ್ನೆಯಾಗಿದೆ. ಇಸ್ಲಾಂ ನಮಗೆ ಕಲ್ಪಿಸುವುದೇನೆಂದರೆ ಅಧಿಕಾರ ಒಂದು ಜವಾಬ್ದಾರಿಯಾಗಿದೆ. ಮಾತ್ರವಲ್ಲ, ಅಲ್ಲಾಹು ಸುಬ್ಹಾನಹು ವ ತಆಲಾ ಸೂರತುನ್ ನಿಸಾಇನ 58ನೇ ಸೂಕ್ತದಲ್ಲಿ ನಮಗೆ ತಿಳಿಸುತ್ತಾನೆ, ಇನ್ನಲ್ಲಾಹ ಯಅಮುರುಕುಂ ಅನ್ ತುಅದ್ದುಲ್ ಅಮಾನಾತಿ ಇಲಾ ಅಹ್ಲಿಹಾ. ನಿಶ್ಚಯವಾಗಿಯೂ ಅಲ್ಲಾಹು ಸುಬ್ಹಾನಹು ವ ತಆಲಾ ಜವಾಬ್ದಾರಿಯನ್ನು, ಅಮಾನತ್ತನ್ನು ಅರ್ಹರಿಗೆ ಒಪ್ಪಿಸುವಂತೆ ಆಜ್ಞಾಪಿಸುತ್ತಾನೆ. ಇದರಿಂದ ನಮಗೆ ತಿಳಿಯಲು ಸಾಧ್ಯವಾಗುತ್ತದೆ, ಅಧಿಕಾರಕ್ಕಿಳಿಯುವವನು ಎಲ್ಲ ಜವಾಬ್ದಾರಿಯನ್ನು ಹೊತ್ತುಕೊಳ್ಳುವವನಾಗಿರಬೇಕು. ಅಧಿಕಾರ ಮಾತ್ರವಲ್ಲ, ಚುನಾವಣೆಯಲ್ಲಿ ಮತ ಹಾಕುವುದು ಕೂಡ ಒಂದು ದೊಡ್ಡ ಜವಾಬ್ದಾರಿಯಾಗಿದೆ. ಪ್ರೀತಿಯ ಸಹೋದರರೇ, ಇಂದಿನ ಭಾರತದ ಮತದಾರರ ಮನಸ್ಥಿತಿಯನ್ನು ನೋಡಿದರೆ ಕೆಲವೊಮ್ಮೆ ಅಭಿವೃದ್ಧಿ, ಕೆಲವೊಮ್ಮೆ ಕೇವಲ ಭಾವನೆ, ಕೆಲವೊಮ್ಮೆ ಜಾತಿ ಧರ್ಮದ ಆಧಾರದ ಮೇಲೆಗೆ ನಿರ್ಧಾರಗಳನ್ನು ಕೈಗೊಳ್ಳುವುದಾಗಿದೆ. ಇಸ್ಲಾಂ ನಮಗೆ ಎಚ್ಚರಿಸುವುದೇನೆಂದರೆ ಅಹಿಂಸೆಯನ್ನಲ್ಲ, ಅಕ್ರಮವನ್ನಲ್ಲ, ಅಶಾಂತಿಯನ್ನಲ್ಲ, ಹೊರತು ಇಸ್ಲಾಂ ನಮಗೆ ತಿಳಿಸಿಕೊಡುವುದೇನೆಂದರೆ ನ್ಯಾಯ, ಸತ್ಯ, ನೀತಿಯನ್ನಾಗಿದೆ. ಪ್ರೀತಿಯ ಸಹೋದರರೇ, ಇನ್ನು ಹಿನ್ನೆಲೆಯನ್ನು ನೋಡುವುದಾದರೆ 1951ರಲ್ಲಿ ಚುನಾವಣೆ ಆರಂಭಗೊಂಡಾಗ ಭಾರತದಲ್ಲಿನ ಜನಸಂಖ್ಯೆ 40 ಕೋಟಿಯಷ್ಟಾಗಿತ್ತು. ಅದರಲ್ಲಿ 30 ಕೋಟಿಯಷ್ಟು ಜನರು ಅನಕ್ಷರರಾಗಿದ್ದರು. ಯಾವ ರೀತಿಯೆಂದರೆ ಚುನಾವಣಾ ಬಗ್ಗೆ ತಿಳುವಳಿಕೆ ಇಲ್ಲದೆ ತಾನು ಆರಿಸಬೇಕಾದಂತಹ ಅಭ್ಯರ್ಥಿಯ ಹೆಸರನ್ನು ಓದಲಾರದಂತಹ ಒಂದು ಪರಿಸ್ಥಿತಿ. ಅಂದಿನ ಮತದಾರರ ಮತವನ್ನು ಪ್ರೋತ್ಸಾಹಿಸುವ ಸಲುವಾಗಿ ಅಂದಿನ ಚುನಾವಣಾ ಆಯೋಗದ ಮುಖ್ಯಸ್ಥರಾದಂತಹ ಸರ್ ಸುಕುಮಾರ್ ಸೇನ್ ರವರು ಒಂದು ಹೊಸ ಪದ್ಧತಿಯನ್ನು ಜಾರಿಗೆ ತರುತ್ತಾರೆ. ಇಡೀ ಜಗತ್ತಿನಲ್ಲೇ ಇಲ್ಲವಾದಂತಹ ಒಂದು ಪದ್ಧತಿಯಾಗಿತ್ತು. ಜನರು ತಮ್ಮ ನಿತ್ಯ ಜೀವನದಲ್ಲಿ ಬಳಸುವಂತಹ ವಸ್ತುಗಳನ್ನು ಚಿಹ್ನೆಯನ್ನಾಗಿ ಮಾರ್ಪಡಿಸಿ ಅದರ ಮೂಲಕ ಮತವನ್ನು ಮಾಡುವಂತಹ ಒಂದು ಪದ್ಧತಿಯನ್ನು ಜಾರಿಗೆ ತರುತ್ತಾರೆ. ಇಷ್ಟೊಂದು ದೀರ್ಘ ಇತಿಹಾಸ ಇರುವಂತಹ ಭಾರತ ದೇಶದಲ್ಲಿ 1951ರಲ್ಲಿ ಮತದಾನವು ಆರಂಭಗೊಂಡಿತು. ಕಳೆದ ದಶಕಗಳವರೆಗೂ ಚುನಾವಣಾ ಆಯೋಗದಲ್ಲಾಗಲಿ ಚುನಾವಣಾ ಫಲಿತಾಂಶದಲ್ಲಾಗಲಿ ಜನರು ತಮ್ಮ ನಂಬಿಕೆಯನ್ನು ಕಳೆದುಕೊಂಡಿರಲಿಲ್ಲ. ಆದರೂ ಕೆಲವು ದಶಕಗಳಲ್ಲಿ ಚುನಾವಣಾ ಆಯೋಗದಲ್ಲಾಗಲಿ ಚುನಾವಣಾ ಫಲಿತಾಂಶದಲ್ಲಾಗಲಿ ಅಕ್ರಮಗಳು, ಅನಾಚಾರಗಳು ನಡೆಯುತ್ತಿರುವುದು ದಿನದಿಂದ ದಿನಕ್ಕೆ ಸಾಕ್ಷಿ ಆಧಾರದ ಮೇರೆಗೆ ಸಾಬೀತಾಗುವಂತಹ ವಿಚಾರವಾಗಿದೆ. ಚುನಾವಣಾ ಆಯೋಗಕ್ಕೆ ಬೇಕಾದಂತಹ, ಪ್ರೋತ್ಸಾಹಿಸಬೇಕಾದಂತಹ, ಬೆಂಬಲಿಸಬೇಕಾದಂತಹ ಚುನಾವಣಾ ಆಯೋಗವೇ ರಾತ್ರೋರಾತ್ರಿ ಲಕ್ಷಗಟ್ಟಲೆ ಮತದಾರರ ಮತವನ್ನು ಕಬಳಿಸುತ್ತಿದೆ. ನಿರ್ದಿಷ್ಟ ಸೀಮಿತ ಪ್ರದೇಶಗಳಲ್ಲಿ ತಮ್ಮವರನ್ನು ವಿಜಯಕ್ಕಿಳಿಸುವ ಸಲುವಾಗಿ ಅದೆಷ್ಟೋ ನಕಲಿ ಮತಗಳನ್ನು ಉಂಟು ಮಾಡಿಸುವುದರಿಂದ ಮಾತ್ರವಲ್ಲ, ಅದೆಷ್ಟು ಹೊಸ ಮತದಾರರನ್ನು ಸೇರ್ಪಡಿಸುವ ಮೂಲಕ ಫಲಿತಾಂಶವನ್ನು ತಮ್ಮಡಿಗೆ ಸೆಳೆಯುತ್ತಿದ್ದವು. ಕಳೆದ 2024ರಲ್ಲಿ ನಡೆದಂತಹ ಒಂದು ಘಟನೆ, ಬರೋಬ್ಬರಿ 50,000ದಷ್ಟು ಹೊಸ ಮತದಾರರನ್ನು ಸೇರ್ಪಡಿಸಿದಂತಹ ಕೇರಳ ರಾಜ್ಯದ ತ್ರಿಶೂರ್ ಜಿಲ್ಲೆಯ ಉದಾಹರಣೆಗೆ ಇದು ನೋಡುವುದಾದರೆ 50,000 ಹೊಸ ಮತದಾರರ ವಿಳಾಸವನ್ನು ಪತ್ತೆ ಹಚ್ಚಿ ನೋಡಿದಾಗ ಆ ಪತ್ತೆ ಹಚ್ಚಿದಂತಹ ವಿಳಾಸವು ಪಾಳು ಬಿದ್ದಂತಹ ಒಂದು ಕಟ್ಟಡವಾಗಿತ್ತು ಎನ್ನುವ ವಾರ್ತೆಯನ್ನು ಕೇಳಿದ ಜನರ ಮನಸ್ಸು ತುಂಡು ಚೂರಾಗಿ ಹೋಯಿತು. ಎತ್ತ ಕಡೆಗೆ ಸಾಗುತ್ತಿದೆ ಈ ಭಾರತ ದೇಶ. ಮಾತ್ರವಲ್ಲ, ಇನ್ನು ಹರಿಯಾಣದ ಕುರಿತು ನೋಡುವುದಾದರೆ ಹರಿಯಾಣದಿಂದ 25 ಲಕ್ಷಕ್ಕಿಂತಲೂ ಮಿಗಿಲು ನಕಲಿ ಮತಗಳು, ಒಂದು ಮನೆಯಿಂದ 80ಕ್ಕಿಂತಲೂ ಮಿಗಿಲು ಮತಗಳು, ಒಬ್ಬ ಅಭ್ಯರ್ಥಿಯಿಂದ 100ಕ್ಕಿಂತಲೂ ಮಿಗಿಲು ಮತಗಳು, ಒಂದು ID ಕಾರ್ಡ್ನಿಂದ 100ಕ್ಕಿಂತಲೂ ಮತಗಳು. ಈ ರೀತಿಯಾದಂತಹ ಅಕ್ರಮ ಅನಾಚಾರಗಳ ಕುರಿತು ಪ್ರತಿಪಕ್ಷಗಳು ಇದನ್ನು ವಿರೋಧಿಸಿ ಚುನಾವಣಾ ಆಯೋಗಕ್ಕೆ ಪತ್ರ ಬರೆದರೂ ಕೂಡ ಇದಕ್ಕೆ ಉತ್ತರಿಸದೆ ಚುನಾವಣಾ ಆಯೋಗವು ಕಣ್ಣು ತೆರೆದು ಮಲಗಿಕೊಂಡದೆ. ಪ್ರೀತಿಯ ಸಹೋದರರೇ, ನಮ್ಮ ಧರ್ಮ ಇಸ್ಲಾಂ ಧರ್ಮವಾಗಿದೆ. ಇಲ್ಲಿ ಯಾವ ಅಕ್ರಮಗಳಿಗೂ
ಯಾವ ಅನಾಚಾರಗಳಿಗೂ ಸ್ಥಾನಮಾನಗಳನ್ನು ನೀಡುವುದಿಲ್ಲ. ಫಲಿತಾಂಶದ ಬಳಿಕ ತಮ್ಮ ವಿರೋಧವಾಗಲಿ ತಮ್ಮ ಪರವಾಗಲಿ ಇಲ್ಲಿ ಶಾಂತಿ ಸಹನೆಯಲ್ಲಿ ಕೈಜೋಡಿಸಬೇಕಾಗಿದೆ. ಪ್ರಿಯರೇ, ಇದು ಭಾರತ ದೇಶವಾಗಿದೆ. ಇಲ್ಲಿ ಯಾವುದೇ ಸರ್ವಾಧಿಕಾರ ಬೇಕಾಗಿಲ್ಲ, ಯಾವುದೇ ರಾಜ್ಯಾಡಳಿತ ಬೇಕಾಗಿಲ್ಲ. ಇಲ್ಲಿ ಬೇಕಾಗಿರುವುದು ಜನರ ಅಗತ್ಯತೆಗಳನ್ನು ಪೂರೈಸುವ ಮತ್ತು ಜನರಿಗೆ ಬೇಕಾಗಿ ದುಡಿಯುವಂತಹ ಒಬ್ಬ ಉತ್ತಮ ನಾಯಕನಾಗಿದೆ ಎಂದು ಹೇಳುತ್ತಾ ನನ್ನ ಈ ಚಿಕ್ಕ ಮಾತಿಗೆ ವಿರಾಮ ಹಾಕುತ್ತಿದ್ದೇನೆ. ಆಖಿರ ದಅವಾನಾ ಅಲ್ಹಮ್ದುಲಿಲ್ಲಾಹಿ ರಬ್ಬಿಲ್ ಆಲಮೀನ್. ಅಸ್ಸಲಾಮು ಅಲೈಕುಂ ವರಹ್ಮತುಲ್ಲಾಹಿ ವಬರಕಾತುಹು. ಜನಬಡಸು ಚಂಚಲಗೊಳ್ಳದ ರೀತಿಯಲ್ಲಿ ಅಚಂಚಲ ಶೈಲಿಯಲ್ಲಿ ಪ್ರಭಾಷಣ ರಂಗದಲ್ಲಿ ಮಿಂಚುತ್ತಾ ಇದ್ದಾರೆ ಮಖ್ದೂಮಿಯ ದಾವಾ ಕಾಲೇಜಿನ ವಿದ್ಯಾರ್ಥಿಗಳು. ಲೆಟರ್ ಟಿ. ಪ್ರೀ ಝೋನ್ ಕನ್ನಡ ಹಾಡಿನ ಸ್ಪರ್ಧಾರ್ಥಿಗಳು, ಪ್ರೀ ಝೋನ್ ವಿಭಾಗದ ವಿದ್ಯಾರ್ಥಿಗಳಿತ್ತ ಬಂದು ತಮ್ಮ